ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯರಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡಕ್ಕೆ ಮೇಲೆ ಸೈನಿಕರಿಗಾಗಬಾರದು. ಕಲ್ಲಪ್ಪಮ್ಮನ ಎದುರಾಕಬೇಕಾದ್ರೆ ಎದೆಯಲ್ಲಿ ಗುಂಡಿಗೆ ಇದ್ರೆ ಮಾತ್ರ ಎದುರಾಕಬೇಕು. गाड़ी में तेल है, इंजन में ऑयल है, अंधप्पा का नाम लेने में किसी बच्चों का खेल नहीं है. ನಾನೇ ಊರಿಗೆ ಭಾರಿ ಶ್ರೀಮಂತ. ಇಲ್ಲಿ ನನ್ನದೇ ಅಧಿಕಾರ. ಸುತ್ತ ತಳಿಗೆ ನಾನೇ ಪ್ರಧಾನ. ಲಂಗು ಲಗಾಮಿಲ್ಲದೆ ನನ್ನ ಬಯಕೆ ಮುಂದೆ ಯಾವ ನನ್ನ ಮಗ ಬೆಳೆಯಬಾರದು. ಇದೇ ರುದ್ರೇಗೌಡ ನಿರ್ಧಾರ. ಈ ನಿರ್ಧಾರಕ್ಕೆ ತಪ್ಪಿ ನಡೆದರೆ ತೀರಿತು ಆ ಮಗನ ಭೂಮಿ ಮೇಲೆ ಋಣ. ಹತ್ತೂರಲ್ಲಿ ಹಾರಾಡಿದ ಕುಸುಮಗಳ ವಾಸನೆಯನ್ನು ಮೋಶಿ ನೋಡಬೇಕು ಈ ಶ್ರೀಮಂತ ಸರ್ದಾರ. ಓಹೋ, ಇವತ್ತು ನನ್ನ ಮಗಳು ಬರ್ತಾನಂತೆ ಫೋನ್ ಮಾಡಿದಳು. ಅಷ್ಟೇ ಬಿಟ್ಟಿದ್ದೆ. ಲೇ ಪುಕ್ಷಟ್ಟಿ, ಯಾಕ್ರಿ ಅಪ್ಪ ಪುಗಶೆಟ್ಟಿ ಅಂತ ಅನ್ನತ್ತಿರಿಲ್ಲ? ಇಲ್ಲಿ ಊರು ತುಂಬಾ ಎಲ್ಲ ಬಿಗ್ರಿಯಾರ್ರಿ. ಪುಗಶೆಟ್ಟಿ ಅಂದ್ರ ನನಗೆ ಬರಾಬರ ಇರ್ಕೊಂಡು ಒಯ್ಯಂಗಾರ ದನಿಯಾರ. ಪುಗಶೆಟ್ಟಿ ಅನ್ಬೇಡ್ರಿ ಅಪ್ಪ, ನನ್ನ ಹೆಸರು ಬಸ್ಸೆಟ್ಟಿ ಐತಿ. ಬಸ್ಸೆಟ್ಟಿ ಇವತ್ತು ನನ್ನ ಮಗಳು ಬರ್ತಿದ್ದಾಳೆ. ಬಸ್ ಸ್ಟ್ಯಾಂಡ್ಗೆ ಕಾರು ಕಳಿಸತ್ ಹೇಳಿದೆ. ಕಳಿಸಿದ್ದನಲೇ ಮಗನ. ಯಪ್ಪೋ, ಈ ಬಿಡಿಸೋದು ವಿಷಯದಾಗ ಅಲ್ರಿ ಅಪ್ಪ, ಈ ಲೆಕ್ಕ ಪಾತ್ರ ವಿಷಯದಾಗ ಮರ್ತ ಬಿಟ್ಟಿನ್ ನೋಡ್ರಿ. ಈಗ ಹೆಂಗ್ ಮಾಡೋದ್ರಿ ದನಿಯಾರ? ಏನು ಹುಡುಕ್ಯಾಡೈತಿದೋ ಮಗನ? ಕಾರ್ ಕೀ ಎಲ್ಲೈತಿ ಅಂತ ಹುಡ್ಕ್ಯಾಡಕತ್ತೀನ್ರಿ. ಲೇ ತಲೆ ಹರಟೆ, ಲೇ ಬಸ್ಸಟ್ಟಿ, ಇವತ್ತು ನನ್ನ ಮಗಳು ಬರ್ತಿದ್ದಾಳೆ. ಇಲ್ಲಿ ಯಾವ ತೊಂದರೆ ಆಗಬಾರದು. ಒಂದು ವೇಳೆ ತೊಂದರೆ ಆದ್ರೆ ನಿನ್ನನ್ನು ಜೀವಂತವಾಗಿ ಸುಟ್ಟು ಬಿಡುತ್ತೇನೆ. ಅವಳು ಈ ರುದ್ರೇಗೌಡನ ಮಗಳು. ಅವಳು ಬರುವಾಗ ಎಲ್ಲರ ಜನ ತಲೆ ತಗ್ಗಿಸಿ ನಿಲ್ಲಬೇಕು. ಅವಳು ಕೈ ಮಾಡಿ ತೋರಿಸಿದ್ದನ್ನು ಅವಳ ಹತ್ತಿರ ಬಂದ ಬೀಳಬೇಕು. ನನ್ನ ಮಗಳು ಈ ಊರಾಗಿ ಮಹಾರಾಣಿಯಾಗಿ ಮೆರಿಬೇಕು. ಬೇಗನೆ ಕರೆದುಕೊಂಡು ಬರ ಮಗನ. ಆಗಲ್ರಿ ಅಪ್ಪ, ಆಗಲಿ ದನಿಯಾರ. ಇಲ್ಲಿ ನೋಡ್ರಿ, ಇಲ್ಲಿ ಯಾರೋ ಪ್ರೇಮಿಗಳು ಬರತ್ಯಾರ. ಬಸ್ಸಟ್ಟಿ, ಅವಳು ನನ್ನ ಮಗಳು ಮಧುರ. ಯಪ್ಪೋ ದನಿಯಾರ, ಅವ್ವಾರನ್ನ ಸಣ್ಣವ್ರು ಇದ್ದಾಗ ನೋಡಿದ್ ನೋಡ್ರಿ, ಅದಕ್ಕ ಗುರುತು ಹಿಡಿಯಾಕಾಗ್ಲಿಲ್ರಿ ದನಿಯಾರ. ಅವ್ವಾರು ಬೆಂಗಳೂರಿಗೆ ಹೋದ್ಮೇಲೆ ಟೀಕಾ ಬೆಳ್ದಾರ್ರಿ. ನೆದರ್ ಇಳಿಸ್ಬೇಕ್ರಿ ಅವಿಗೆ. ಹೌದ್ರಿ ಶೆಟ್ಟಿ ಅವ್ರಿ. ಅಲ್ರಿ,
ಈ ಮಾತಿನ ಬರದಲ್ಲಿ ಕಾರ್ ಕೊಟ್ಟು ಕಳಿಸ್ಬೇಕನ್ನೋದನ್ನು ಪ್ರಜ್ಞೆ ಬಿಡುವೇನ್ರಿ ನಿಮಗೆ? ನಮ್ಮ ಡ್ಯಾಡಿ ಹೇಳಿದ ಒಂದು ಕೆಲಸನೂ ನೆಟ್ಟಿಗೆ ಮಾಡೋದಿಲ್ಲ ನೀವು. ಹೋಗ್ಲಿ ಬಿಡಿ ಡ್ಯಾಡಿ. ಡ್ಯಾಡಿ, ನೀವು ಚೆನ್ನಾಗಿದ್ದೀರಾ? ಹೌದಮ್ಮ, ನಾನು ಆರಾಮಿದ್ದೇನೆ. ನೀ ಹೇಗಿದ್ಯಮ್ಮ? ನಾನು ಆರಾಮಾಗಿದ್ದೀನಿ ಡ್ಯಾಡಿ. ರಾಮು, ಆ ಬ್ಯಾಗು ಇದು ಒಳಗಡೆ ಇಟ್ಟು ಬನ್ನಿ. ಆಗಲಿ ಮೇಡಮ್. ಯಾಕೋ ಈ ಮಗ ನನ್ನ ಮಗಳಿಗೆ ಪ್ರೇಮದ ಬಲೆ ಬೀಸಿದಂತೆ ಕಾಣುತ್ತದೆ. ಅದಕ್ಕೆ ನನ್ನ ಮಗಳು ಎಷ್ಟೊಂದು ಸಲಿಗೆಯಿಂದ ಮಾತನಾಡುತ್ತಿದ್ದಾಳೆ. ಈ ಮಗನಿಗೆ ಸರಿಯಾಗಿ ಅವಮಾನ ಮಾಡಿದ್ರೆ ನಾವಾಗ ನನ್ನ ಮಗಳ ತಂಟೆಗೆ ಬರೋದಿಲ್ಲ. ಯಾಕೆ ಅಪ್ಪಾಜಿ, ಏನು ವಿಚಾರ ಮಾಡ್ತಾ ಇದ್ದೀರಲ್ಲ? ಏನಿಲ್ಲಮ್ಮ. ಮೇಡಮ್, ನೀವು ಹೇಳಿದ ಕೆಲಸ ಮುಗಿಯಿತು. ನಾನು ಕೂಲಿ 10 ರೂಪಾಯಿ ಕೊಟ್ಟರೆ ನಾನು ಹೋಗಬಹುದು. ಆಗ್ಲಿ ರಾಮು, ತೆಗೆದುಕೊಳ್ಳಿ. ನಿಲ್ಲು. ನೀನು ದಶರಥ ಮಗ ರಾಮು ಅಲ್ಲವೇ? ನೀನು ಕೋಲಿ ಕೆಲಸ ಮಾಡುತ್ತಿದ್ಯಾ? ಹೌದು ಗೌಡ, ಹೌದು. ನಾನು ನನ್ನ ಹೊಟ್ಟೆ ಪಾಲಿಗೆ ಮಾಡುವ ಕೆಲಸ. ಏಕೆ, ನಿಮ್ಮದು ಏನಾದರೂ ಕೆಲಸವಿತ್ತ ಹೇಳಿ, ಅದನ್ನು ನಾನೇ ಮಾಡೇ ಮಾಡುತ್ತೇನೆ. ಆ ಕೆಲಸವನ್ನು ನಾನು ಹೇಳುತ್ತೇನೆ ರಾಮು ನಿನಗೆ. ನಮಸ್ತೆ ಮಾಮಾಜಿ. ದಿಢೀರಂತ ಬಂದದಕ್ಕೆ ಆಶ್ಚರ್ಯವಾಯ್ತಾ? ಆಶ್ಚರ್ಯವಾಗಲಂತನೇ ಬಂದಿದ್ರು. ಮಾಮಾಜಿ, ನೀವು ಆರಾಮಿದ್ದೀರಾ? ನಾನು ಆರಾಮಿದ್ದೇನೆ. ಬಾಂಬೆಯಿಂದ ಯಾವಾಗ ಬಂದ್ಯಾ ಕನ್ವರ್? ನಹಿ ಕನ್ವರ್, ಕನ್ವರ್ ಲಾಲ್ ಬೋಲೋ ಮಾಮಾಜಿ. ತೋ ದನಿಯಾರ, ಎಷ್ಟುದ್ದೈತ್ರಿ ಇವ್ರ ಹೆಸರು? ನಾ ಅಂತೀನಿ ಇವ್ರದ ಇಷ್ಟು ಉದ್ದಿರ್ಬೇಕಾದ್ರ ಏನ್ ಇವ್ರು ಇಟ್ಟವ್ರದ ಎಷ್ಟು ಉದ್ದಿರ್ಬಹುದ್ರಿ? ಬಸೆಟ್ಟೆವ್ರಿ, ನೀವು ಇನ್ನೂ ತಮ್ಮ ಅಪಾಸ್ಯದ ಮಾತುಗಳನ್ನು ಬಿಟ್ಟಿಲ್ಲವೇ? ಮಾಮಾಜಿ, ಆ ರಾಮಗೆ ಏನೇ ಕೆಲಸ ಕೊಡ್ಬೇಕು ಗೊತ್ತೇ ನಿಮಗೆ? ಹೇಳು ಕನ್ವರ್ಲಾಲ್, ಯಾವ ಕೆಲಸ ಕೊಡುತ್ತೀಯಾ ಕೊಟ್ಟು ಬಿಡು. ನಿಮ್ಮ ಪಾದರಕ್ಷೆಯನ್ನು ಹೊತ್ತಿಕೊಂಡು ಹೋಯ್ದು ಬಾಗಿಲ ಹತ್ತಿರಡಿಬೇಕು. ಕನ್ವರ್, ಏನ್ ಮಾತನಾಡ್ತಾ ಇದೀಯಾ? ಅಪ್ಪಾಜಿ, ಇವ್ರು ಯಾರಂತ ತಿಳಿದುಕೊಂಡಿದ್ದೀರಾ? ನಾನು ಪ್ರೀತಿ ಮಾಡೋ ಗೊತ್ತಮ್ಮ, ನೀನು ಕರೆದುಕೊಂಡು ಬಂದ ಕೂಲಿ ಆಳು ಅಲ್ಲ. ನಾನು ಮದುವೆ ಮಾಡ್ಕೋ ನಿಮ್ಮ ವೀರ, ನಿಮ್ಮ ಅಳೆಯ. ಮುಚ್ಚು ಬಾಯಿ. ಈ ವಿಷಯ ತಿಳಿದ್ರ ಮೇಲೆ ಈ ರಣದಿರಿಗೆ ಕೆಲಸ ಹೇಳೋದು. ರಾಮು, ಈ ಕೆಲಸ ಮಾಡುತ್ತೀಯಾ ಅಥವಾ ಕೈಲಾಗದಂತೆ ಮರಳಿ ಹೋಗುತ್ತೀಯಾ? ಸಾಧ್ಯ ಎಂಬುವ ಕೆಲಸ ಈ ರಾಮನ ಜೀವನದಲ್ಲಿ ನಡೆಯೋದಿಲ್ಲ ಗೌಡರೇ. ಅದು ಯಾವುದು ಕೆಲಸ ಹೇಳರಿ, ಅದನ್ನು ನಾನೇ ಮಾಡುತ್ತೇನೆ. ಮಾಡದಿದ್ದರೆ ತಮ್ಮ ತಂಗಿ ತಮ್ಮ ಮನೆಯಲ್ಲಿ ಉಪವಾಸ ಇರಬೇಕಾಗುತ್ತದೆ. ಎಚ್ಚರ. ಕನ್ವರ್ಲಾಲ್, ಮುಚ್ಚಲೇ ಈ ನಿನ್ನ ಹೊಲಸ ಬಾಯಿಯನ್ನು. ಈ ಪಾದರಕ್ಷೆ ಮಹಿಮೆ ನಿನಗೇನು ಗೊತ್ತೋ? ಹಿಂದೆ ಮಹಾಶರಣ ಹೊರಳಯ್ಯನವರು ಬಸವಣ್ಣನಿಗೆ ಶರಣು ಅಂದರು. ಆವಾಗ ಬಸವಣ್ಣನರು ಹರಳಯ್ಯ ಕುಟುಂಬಕ್ಕೆ ಶರಣು ಶರಣಾರ್ಥಿ ಎಂದರು.
ಆ ಹರಳಯ್ಯ ಕುಟುಂಬದವರು ಅಯ್ಯೋ ಇದು ಯಾವ ಶಿಕ್ಷೆ, ನಾನು ಹೇಗೆ ಮುಟ್ಟಿಸಲಿ ಈ ನಿಮ್ಮ ಋಣವನೊಂದರು. ಅವಾಗ ಹರಳಯ್ಯ ಕುಟುಂಬದವರು ತಮ್ಮ ತೊಡೆಯ ಚರ್ಮವನ್ನು ತೆಗೆದು ಆ ಬಸವಣ್ಣನಿಗೆ ಪಾದರಕ್ಷೆ ಮಾಡಿಕೊಟ್ಟಿದ್ದರು. ಆ ಬಸವಣ್ಣನವರು ಅಯ್ಯೋ ಇವು ನಾನು ಮೆಟ್ಟುವಲ್ಲ, ಅದು ಕೂಡಲ ಸಂಗಮ ನಾಥಗೆ ಅರ್ಪಿಸಬೇಕೆಂದು ಅವನು ಅವರ ತಲೆಯ ಮೇಲೆ ಇಟ್ಟುಕೊಂಡರಂತೆ. ರಾಮು, ಈ ಕೆಲಸ ಮಾಡಬೇಡಿ. ಕಾಯಕಯವೇ ಕೈಲಾಸವೆಂದು ಬಸವಣ್ಣನವರು ಹೇಳಲಿಲ್ಲವೇ? ಲೇ ಕನ್ವರ್, ನೀನು ಅಲ್ಲ ಈ ಮನೆಯ ಅಳೆಯ, ನಾನು. ಇನ್ನು ನೀವು ಕೊಟ್ಟಿರುವ ಈ 10 ರೂಪಾಯಿ 10 ಲಕ್ಷ ವರದಕ್ಷಿಣೆ ಎಂದು ತಿಳಿಯಗೌಡರೆ, 10 ಲಕ್ಷ ವರದಕ್ಷಿಣೆ ಎಂದು ತಿಳಿಯರೆ. ಇನ್ನು ಮುಂದೆ ಈ ನಿಮ್ಮ ಮಗಳು ತಾನಾಗಿ ಬಂದು ನನ್ನ ಕೈಯ ಹಿಡಿದರೆ ಎಂದೆಂದಿಗೂ ಬಿಡುವುದಿಲ್ಲ ಈ ರಾಮ. ಬರುತ್ತೇನೆ. Goodbye. ಎಂತ ಸಿಡಿಲಿನಂತ ಮಾತ್ರಿ ಧನ್ಯಾರ. ಚಲೇ ಬಾಯ್ ಕನ್ವರ್ಲಾಲ್, ಬಿಡು ಈ ಮಗನಿಗೆ ಶೇಡ್ ಎಂಬ ಬಾಣ. ನನಗೆ ಅಪಮಾನ ಆಗೋದಕ್ಕೆ ತಕ್ಕ ಪ್ರಾಯಚಿತ ಆಗಲೇಬೇಕು. ಮಹಾಭಾರತದಲ್ಲಿ ಪಾಂಡವರು ಹೇಗೆ ವನವಾಸಕ್ಕೆ ಹೋದ್ರು, ಅಣ್ಣ ತಮ್ಮ ತಂಗಿ ವನವಾಸ ಅನುಭವಿಸ್ಬೇಕು. ಆವಾಗಲೇ ಈ ರುದ್ರೇಗೌಡನ ಮನಸ್ಸಿಗೆ ನೆಮ್ಮದಿ. ಇದೇ ಈ ರುದ್ರೇಗೌಡ ನಿರ್ಧಾರ. ಡ್ಯಾಡಿ, ಮಹಾಭಾರತದಲ್ಲಿ ದ್ರೌಪದಿಯನ್ನು ಹೊತ್ತುಕೊಂಡು ಹೋಗಬೇಕಾದ್ರೆ ಪಾಂಡವರು ಅಡ್ಡು ಬಂದ ಹಾಗೆ ಈ ಕಲಿಯುಗದಲ್ಲಿ ಈ ಸೀತೆಯನ್ನು ಅವನು ಹೊತ್ತುಕೊಂಡು ಹೋಗುತ್ತಾನ ಅನ್ನೋ ನಂಬಿಕೆ ನನಗಿದೆ. ಇದನ್ನು ಯಾರಿಂದನೂ ತಪ್ಪಿಸೋಕ್ ಸಾಧ್ಯ ಇಲ್ಲ, ನೆನ್ಪಿಟ್ಕೊಳ್ಳಿ. ನಾನೇನ್ ಬರುತ್ತೇನೆ. ಹಲೋ, ಯಾರು? ಯಾ ಗೌಡ? ಗೌಡನಿಲ್ಲ, ಅವ್ರ ಅಪ್ಪನೂ ಇಲ್ಲ. ಇದು ನನ್ನ ಫೋನ. ಇಲ್ಲಿ ನಮಗೆ ತಿಳಿಯಲಾಗೈತೋ ಮಾರಾಯ. ಎಲ್ಲಿಂದ ಫೋನ್ ಹಚ್ತಾರೋ ಏನೋ. ಗೌಡ ಎಲ್ಲ ತೌಡಾಗಿ ಕುಂತಾನೀಗ. ಇಡೋ ಮಾರಾಯ, ಮೊದಲು ಫೋನ್ ಇಡು ನೀ. ಏನಲ್ಲೇ ಬೈಸಟ್ಟಿ ಅದು ಯಾರು? ಅದರಿ ಅಪ್ಪ ಧನ್ಯಾರ, ಅವು ಪೈಲಾ ಇದ್ದು ಅಲ್ಲಿ ನಿಮ್ಮ ಹಳಿ ಗಿರಾಕಿಗಳು ಅವ್ರಿ ಗೊತ್ತು ಒಂದು ಗೊತ್ತಿಲ್ಲಾರ್ದ ಫೋನ್ ಹಚ್ತಾರಿ. ಫೋನ್ ಹಚ್ಚೋದು ಹಚ್ಚಲಿ, ನಿಮ್ಮ ದನ್ಯಾರ ಎಲ್ಲಿ ಅದಾರಂತ ಕೇಳಿ ಅಷ್ಟೇ ಇಡೋದಿಲ್ರಿ. ನಿಮ್ಮ ದನ್ಯಾರ ಎಲ್ಲ ಹಳಿಯಾಗ್ಯಾರ. ನೀವು ಬಿಡ್ರಿ ಅಪ್ಪ, ನೀವಾರ ಬಂದು ಹೋರಿ ಅಂತಾರ್ರಿ ನನಗ. ಅದನ್ನು ಬಿಡ್ರಿ ದನ್ಯಾರ. ಇದೀಗ ನಿಮಗೆ ಎಂತ ಅಪಮಾನ ಆಯಿತು. ನಿಮಗೆ ಅಪಮಾನ ಮಾಡಿದಲ್ರಿ ಆ ಮಗ ರಾಮು. ಅವ ಮಾತ್ರ ಈ ಊರಾಗಿನ ಇರಬಾರ್ದು ನೋಡ್ರಿ. ನೀವೇನು ಯೋಚನೆ ಮಾಡಬೇಡಿ ಮಾಮಾಜಿ, ಆ ಮಗನಿಗೆ ತಕ್ಕ ಪಾಠವನ್ನು ನಾನು ಕಲಿಸುತ್ತೇನೆ. ಹುಲಿಯ ಬಾಯಲ್ಲಿ ಸಿಕ್ಕ ಜಿಂಕೆ ಮರಿ ಹೇಗೆ ಒದ್ದಾಡುತ್ತದೆಯೋ, ಅವನ ಸಂಸಾರ ನಮ್ಮ ಕೈಯಲ್ಲಿ ಸಿಕ್ಕ ಹಾಗೆ ಒದ್ದಾಡಬೇಕು. ಈಗ ನಡೀರಿ. ಇಲ್ಲ ಕನ್ವರ್ಲಾಲ್, ಇನ್ನು ಮೇಲೆ ಪರಿಸ್ಥಿತಿ ಕೈ ತಪ್ಪಿ ಹೋಗುತ್ತದೆ. ಇಂದು ನೀನು ನಾಳೆನೆ ಅಮೆರಿಕ ಹೋಗಲ್ಲ ಟಿಕೆಟನ್ನು ಬುಕ್ ಮಾಡು. ನಾಳೆ ಅಷ್ಟೇ ಊರಲ್ಲಿ ನನ್ನ ಮಗಳು ಇರಬಾರದು. ಆ ರಾಮು ತುತ್ತು ಕೂಳಿಗೆ ಗತಿಯಿಲ್ಲದಾಗೆ ಮಾಡಿ ಈ ಕೇಗ ಊರಾಗೆ ಸೋಳೆ ಸಿಗದಾಗೆ ಮಾಡಿಬಿಡುತ್ತೇನೆ. ನನ್ನ ಮಗಳು ಮರಳಿ ಬಂದ ಮೇಲೆ ನಿಮ್ಮಿಬ್ಬರಿಗೆ ಮದುವೆ ಮಾಡಿ ಕೊಡುತ್ತೇನೆ, ತಿಳಿಯುತ್ತೆ? ಆಗಲಿ ಮಾಮಾಜಿ, ನಾನಿನ್ನು ಹೋಗಿ ಬರುತ್ತೇನೆ. ನಿಲ್ಲು ಕನ್ವರ್ಲಾಲ್. ಮನ್ನ ನಮ್ಮ ಲೋಕೇಶ್ ಮಾಮ ಗೋವಾಕ್ ಹೋಗಿದ್ದ. ಅಲ್ಲಿದ್ ಬರ ಮುಂದ ಒಂದು ಕಂಬ ತಂದಾನ. ಇಟ್ಟತನ ಮಾತಾಡಿ ತಲೆಗೆ ಭಾಳ ಟೆನ್ಷನ್ ಆಗೈತಿ. ನಡ್ರಿ ಸ್ವಲ್ಪ ಗುಂಡು ತುಂಡು ಹಾಕೋಣ. ಸಟ್ಟಿ ಆಯ್ತ್ರಿ.
ನಡ್ರಪ್ಪ ನಡ್ರಿ